ನೀವೆಲ್ಲ ಮೊಬೈಲ್ ಒಂದು ಎಲ್ಲ ಹೊಡಿತಾ ಇದಾರೆ. ಪೊಲೀಸ್ ಇಲ್ವಾ ಇಲ್ಲಿ? ಬನ್ನಿ ಇದಾರೆ ಪೊಲೀಸ್ ಅವ್ರ ವಿಡಿಯೋ ಮಾಡಿ ಅಲ್ಲ ಪೊಲೀಸ್ಗೆ ಇದು ಮಾಡೋಕ್ಕಾಗಲ್ಲ ಅಂತ ಏನು ಇಲ್ಲಿದೆ ಗಾಡಿ ಇಲ್ಲಿದೆಯಾ? ಏನು ವಿಷಯ ಏನು? ಅಕ್ಕಿ ಕಳ್ತನ ಮಾಡಿಕೊಂಡು ತಗೊಂಡು ಹೋಗ್ತಿದ್ದಾರೆ ಇಲ್ಲಿಂದ. ಅದು ನಮ್ಮ ಮನೆ ಇವರೆಲ್ಲ ಯಾರು ಇವಾಗ? ಇವರೆಲ್ಲ ಯಾರು? ಅಲ್ಲ ಕೆಲವರು ಅವ್ರ ಕಡೆಯವರು, ಜಾಸ್ತಿ ಜನ ಈ ಕಡೆಯವರು. ಅಲ್ಲ ಎಷ್ಟು ಜನ ಯಾಕೆ ಸೇರ್ಕೊಂಡಿದ್ದಾರೆ ಇಲ್ಲಿ ಸರ್? ಸರ್ ಗಾಡಿ ಬಂತು ಗಾಡಿ ಎರಡು ಮೂರು ಜನ ಪೊಲೀಸ್ ಹೋಗ್ರಿ ಸರ್. ಏನ್ ಸರ್ ಫೋರ್ಸ್ ಕಳಿಸಿ ಸರ್. ಫೋರ್ಸ್ ಕಳಿಸಿ, ಫೋರ್ಸು. ಹೋಗಿ ಬಾ 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 ಆರಾಮಾಗಿ ಅವ್ರು ಎಲ್ಲಿ ಕರ್ಕೊಂಡು ಹೋದ್ರು ಗಾಡಿ? ಸ್ಟೇಷನ್ಗೆ. ಮರಾಠವರಲ್ಲಿ ಮರಾಠವರಲ್ಲಿ ಬನ್ನಿ ಬನ್ನಿ ಬನ್ನಿ. ಅಲ್ಲ ನನ್ನ ಮೊಬೈಲ್ ಆಗ್ತಿದೆ ನಿಮ್ಮ ಹತ್ರ ಬಂದಿದೆ. ಯಾರ್ದು ಎಲ್ಲಿ ಯಾರು ಐ ಡಿ ಗಾಡಿ ಪೊಲೀಸ್ಗಳು? ಇದೆಯಾ? ಇದೆಯಾ ಮೊಬೈಲ್? ಇದೆಯಾ? ಇಲ್ಲ, ನಂದು ಒಂದು ಸಿಗ್ಬೇಕು. ಯಾರ್ದು? ನಿಮ್ದುನಾ? ಪೊಲೀಸಿಗೆ ಫೋನ್ ಮಾಡಿದ್ಯಾ? ಇನ್ಸ್ಪೆಕ್ಟರ್ ಫೋನ್ ಮಾಡಿ, ಎಲ್ಲಿ ಟೈಮ್ ಸಿಕ್ಕಿಲ್ಲ. ಫೋನ್ ಮಾಡು ಹೋಗ್ಬೇಡ ಬಾ. ಅಕ್ಕಿ ಅದು ಗಾಡಿ ಎಲ್ಲ ರೆಕಾರ್ಡ್ ಆಗಿದೆಯಾ? ಗಾಡಿ ಓನರ್ ನಮ್ಮದು ಯಾರಿದ್ದಾರೆ ಬೇರೆ ಅಲ್ಲಿ? ನಮ್ಮವರು ಇವರಲ್ಲಿ ವಿಡಿಯೋ ಮಾಡ್ತಾ ಇದ್ರಲ್ಲ ಅವರಲ್ಲಿ ಯಾರು? ಬೆಂಗಾಲಿ ಸಾರಿ ಬೆಂಗಾಲಿ ಅವ್ರಿಲ್ಲ ಎಲ್ಲಿ? ನೇಪಾಳ. ಹೋಗ್ಬೇಡಪ್ಪ ಹಾಂ ಇಲ್ಲಿದೆ. ಬಂಧುಗಳೇ, ನೀವು ನೋಡ್ತಾ ಇರ್ಬೋದು, ಇದು ಇವಾಗ ಲೈವ್ ನಡೀತಾ ಇದೆ ಇಲ್ಲಿ. ಅಲ್ಲ ಎಲ್ಲಿದೆ ಲೈವ್? ಯಾರು ಇಲ್ಲಿ ನಮ್ಮ KRS ಪಕ್ಷದವರು ಅಕ್ಕಿ ಅನ್ನಭಾಗ್ಯದ ಅಕ್ಕಿ ಅಕ್ರಮವನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡಿದ್ರು. ನಮ್ಮ ತಂಡ ಇಲ್ಲಿ ನಮಗೆ ಮಾಹಿತಿ ಸಿಕ್ಕಿದ ತಕ್ಷಣ ನಮ್ಮ ತಂಡ ಬಂದು ಕೇಸ್ ಹಾಕಿದ್ರೆ ದೊಡ್ಡ ವಿಚಾರ ಅಲ್ಲ ಇದು, ಮಾಮೂಲಿ ಮಾಡ್ತಾರೆ. ಅಕ್ಕಿಯನ್ನು ರೆಡ್ ಹ್ಯಾಂಡ್ ಆಗಿ ಪೊಲೀಸರು ಅಧಿಕಾರಿಗಳು ಮಾಡಬೇಕಾದ್ರೆ ಕೆಲಸನ KRS ಪಕ್ಷದವರು ಮಾಡಿದ್ದಾರೆ. ಆದರೆ ಇಲ್ಲಿ ಯಾವುದೇ ರೀತಿ ಪೊಲೀಸು ಸಪೋರ್ಟ್ ಮಾಡ್ತಾ ಇಲ್ಲ. ರೌಡಿಗಳು ನಿಂತ್ಕೊಂಡು ಇಲ್ಲಿ ಅಕ್ರಮ ಮಾಡ್ತಾ ಇರೋವಂಥದ್ದಕ್ಕೆ ಪೊಲೀಸರೇ ಕುಮ್ಮಕ್ಕು ನೀಡ್ತಾ ಇದ್ದಾರೆ. ಇಷ್ಟೊಂದು ಜನ ಸೇರಿದ್ರು ಇಲ್ಲಿ ಎರಡು ಪೊಲೀಸು ಬಂದಿರುವಂಥದ್ದು. ಯಾವುದೇ ಒಂದು ಕಾನೂನು ಸುವ್ಯವಸ್ಥೆ ಅನ್ನೋದು ಇಲ್ಲವೇ ಇಲ್ಲ. ಜನಸಾಮಾನ್ಯರಿಗೆ ಜನರಿಗೆ ರಕ್ಷಣೆ ಕೊಡುವಂತಹ ಯಾವುದೇ ವ್ಯವಸ್ಥೆ ಪೊಲೀಸ್ ಹತ್ರ ಇಲ್ಲ. ಇದನ್ನು ನೀವು ನೋಡ್ತಾ ಇರ್ಬೋದು. ನೀವು ಬಂದ ತಕ್ಷಣವೇ ಲೈವ್ ನಡೀತಾ ಇತ್ತು. ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡು ಧನಂಜಯ್, ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡು.
ಅದು ಮನೆ ಯಾರ್ದು? ಅದು ಮನೆ ಯಾರ್ದು? ಅಕ್ಕಿ ಅಕ್ರಮವಾಗಿ ಇಟ್ಕೊಂಡಿದ್ದು ಅದು ಜಾಗ ಸುಮ್ಮನೆ ಹಾ? ಖಾಲಿ ಫೀಲ್ಡ್, ಓಪನ್ ಜಾಗದಲ್ಲಿ ಅಲ್ಲ ಜಾಗ ಯಾರ್ದು? ಓಪನ್ ಫೀಲ್ಡ್ ಟ್ರಾನ್ಸೆಂಡ್ ಅವ್ರದ್ದು. ಟ್ರಾನ್ಸೆಂಡ್ ಅವ್ರದ್ದು ಓಪನ್ ಜಾಗ. ಬೇಲಿ ಇದಕ್ಕೆ ಹಾಕಿ ಕಾಂಪೌಂಡ್ ಹಾಕಿಲ್ವ ಅವರು? ಏನು ಕಾಂಪೌಂಡ್ ಆಗಿಲ್ಲ, ಖಾಲಿ ಜಾಗ. ಎಲ್ಲರೂ ಟೆಂಪೋ ಅದು ಇದು ಗಾಡಿ ನಿಲ್ಸ್ಕೊಂಡಿರ್ತಾರೆ. ಹಾಂ, ಮತ್ತೆ ಅಲ್ಲಿ ಮನೆ ಇತ್ತಲ್ಲ ಅಲ್ಲಿ ಒಂದು ಯಾವ್ದಾದ್ರು? ಇಲ್ಲಲ್ಲ ಸರ್, ಅದು ಅಲ್ಲಿ ತುಂಬಿದ ಬೇರೆ ಜಾಗ. ಹಾಂ ಹಾಂ ಹಾಂ. ಅದಕ್ಕೆ ಮೊಬೈಲ್ ಇದೆಯಾ? ಅದೇ ಈಗ ಲೈವ್ ನಡೀತಾ ಇದೆ, ಮಾಹಿತಿ ಕೊಡೋದಾದ್ರೆ ನೀವು ಕೊಡಿ. ಹಾಂ, ಸ್ನೇಹಿತರೆ ನಮಸ್ಕಾರ. ನನ್ನಲ್ಲೂ ಇದೆ. ಇವತ್ತು ನಮಗೆ ಒಂದು 3/4 ಗಂಟೆ ಮುಂಚೆ ಇಲ್ಲಿ ಯಲಚನಹಳ್ಳಿಯಲ್ಲಿ ಕಾಶಿನಗರದಲ್ಲಿ ಅಕ್ಕಿ, ಅನ್ನಭಾಗ್ಯದ ಅಕ್ಕಿ ಏನಿದೆ ಅದು ಲೋಡ್ ಆಗ್ತಾ ಇರೋದನ್ನು ನಮ್ಗೆ ಗೊತ್ತಾಯಿತು. ಟೆಂಪೋ ಯಾವುದದು ಅಶೋಕ್ ಲೈಲ್ಯಾಂಡ್ ದೋಸ್ತ್ ಗಾಡಿಯಲ್ಲಿ ಮಾಹಿತಿ ಬಂದ ಮೇಲೆ ಒಬ್ಬರಿಗೆ ಅಲ್ಲಿ ನಿಲ್ಲಕ್ಕೆ ಹೇಳಿಬಿಟ್ಟು ಅವರು ಕಂಪ್ಲೀಟ್ ಟ್ರ್ಯಾಕ್ ಮಾಡಿದ್ದಾರೆ ಅಲ್ಲಿ ಎಲ್ಲಿ ರೋಡ್ ಆಗತ್ತೆ ಅಂತ. ಆದರೆ ಆ ಜಾಗದಲ್ಲಿ ಮಾಡಿದ್ರೆ ತುಂಬ ಸೆನ್ಸಿಟಿವ್ ಪ್ಲೇಸು ಅಂತ ಒಂದು ಗಾಡಿ ಮೂವ್ ಆದಮೇಲೆ ಒಂದು 500 ಮೀಟ್ರ್ ಮುಂದೆ ಬಂದಮೇಲೆ ಆ ಗಾಡಿನ ನಾವು ಅಡ್ಡ ಹಾಕಿ ತಕ್ಷಣ 112ಗೆ ಫೋನ್ ಮಾಡಿಬಿಟ್ಟು ಕೋಣನಕುಂಟೆ ಮತ್ತು ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಸ್ಟೇಷನ್ ಇಬ್ಬರು ಬಂದಿದ್ರು ಇಲ್ಲಿಗೆ. ಆದರೆ ಜ್ಯೂರಿಸ್ಡಿಕ್ಷನ್ ನೋಡಿದ್ರೆ ಕುಮಾರಸ್ವಾಮಿ ಲೇಔಟ್ ಬರುತ್ತೆ. ಹಾಗಾಗಿ ಅವ್ರು ಬಂದು ಇಲ್ಲಿ ಒಂಥರ ಮೂಕ ಪ್ರೇಕ್ಷಕರ ಥರ ನಿಂತಿದ್ದಾರೆ. ನಮ್ಗೆ ಆಶ್ಚರ್ಯ ಆಗ್ತಾ ಇರೋದು ಪೊಲೀಸ್ ಅಂದರೆ ಅವ್ರಿಗೆ ಹೇಗೆ ಪವರ್ಸ್ ಇರಬೇಕು ಏನು ಅಂತ. ಆದರೆ ಇವ್ರು ನೋಡಿದ್ರೆ ಇಬ್ಬರು ಪೊಲೀಸರು ನಿಂತಿದ್ದಾರೆ. ಅವರು ಆಲ್ಮೋಸ್ಟ್ ಎಲ್ಲರ ಮೇಲೂ ಅಸಾಲ್ಟ್ ಮಾಡೋಕ್ಕೆ ಬರ್ತಾಯಿದ್ದಾರೆ, ಹೊಡಿಯೋಕ್ಕೆ ಬರ್ತಾಯಿದ್ದಾರೆ. ಒಂದು 8-10 ಜನ ಬಂದಿದ್ದಾರೆ. ಅದರಲ್ಲಿ ನಮ್ಮ ಇವರನ್ನು ಯಾರು ಜರ್ನಲಿಸ್ಟ್ ಮಣಿಕಂಠ ಅವರನ್ನು ಹಿಡಿದು ಅವ್ರದ್ದು ID ಕಾರ್ಡ್ ಕಿತ್ಕೊಂಡು ಇದು ಮಾಡಿದ್ರು. ನಾನು ತಕ್ಷಣ ಅಲ್ಲಿ ಅವ್ರಿಗೆ ಗೊತ್ತಾಗಿರೋಂಗೆ ಅವ್ರ ಕೈ ನನಗೆ ನಾನು ಕಿತ್ಕೊಂಡು ಅವ್ರಿಗೆ ವಾಪಸ್ ಕೊಟ್ಟಿದ್ದೀನಿ ಇವಾಗ. ಸೊ ಈ ಥರ ಎಲ್ಲ ದೌರ್ಜನ್ಯ ಮಾಡಿದ್ರು ಜನರು ನಮಗೆ ಆಶ್ಚರ್ಯ ಆಗ್ತಾ ಇರೋದಂದರೆ ಇಲ್ಲೊಂದು 50-60 ಜನ ನಿಂತಿದ್ದಾರೆ. ಆದರೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದಕ್ಕೆ ಅಥವಾ ಧೈರ್ಯವಿಲ್ವಾ ಅಥವಾ ಈ ಮುಂದೆ ಏನಾಗುತ್ತಂತ ಭಯನ ಗೊತ್ತಿಲ್ಲ. ಜನರು ನಮ್ಮ ಸಹಾಯಕ್ಕಂತೂ ಖಂಡಿತ ಒಬ್ಬರು ಬಂದಂಗೆ ಕಾಣಿಸ್ತಾ ಇಲ್ಲ. ಮೇ ಬಿ ಒಂದು ನಮ್ಮ ಕಣ್ತಪ್ಪಿ ಇಬ್ಬರು ಬಂದಿರ್ಬೋದೇನೋ. ಆದರೆ ಎಲ್ಲರೂ ಸುಮ್ಮನೆ ನಿಂತ್ಕೊಂಡು ನೋಡೋರೇ ಜಾಸ್ತಿ. ನಿಮಗೂ ಇವಾಗ ಕಾಣಿಸ್ಬೋದು ಅಲ್ಲಿ ಮುಂದೆ ಎಷ್ಟು ಜನ ನಿಂತಿದ್ದಾರೆ. ಆದರೆ ಯಾರೂ ತಡೆಯೋ ವಿಚಾರಕ್ಕೆ ಬಂದಿಲ್ಲ. ಇದು ನಾವೇನು ನಮ್ಮ ಸ್ವಂತ ಇದಕ್ಕೆ ಮಾಡ್ತಾ ಇಲ್ಲ. ಅನ್ನಭಾಗ್ಯ ಯೋಜನೆ ಇದೆ. ಅದರಲ್ಲಿ ಎಲ್ರಿಗೂ ಜನರಿಗೆ ಬಡವರಿಗೆ ಸಿಗಬೇಕಾದ ಅಕ್ಕಿ ಎಲ್ಲೆಲ್ಲೋ ಹೋಗ್ತಾ ಇದೆ. ಅದನ್ನು ತಡೆಯುವಂಥ ಕೆಲಸನ ನಾವು 5-6 ವರ್ಷದಿಂದ ಮಾಡ್ತಾಯಿದ್ದೀವಿ. ಮುಂಚೆ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯಿಂದ ಮಾಡ್ತಾಯಿದ್ವಿ. ಇತ್ತೀಚಿನ ದಿನದಲ್ಲಿ ಜಂಟಿಯಾಗಿ ಮಾಡ್ತಾಯಿದ್ವಿ KRS ಪಕ್ಷ ಮತ್ತು ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯಿಂದ. ಸೊ ಇಷ್ಟು ನಾವು ಜನರಿಗಾಗಿ, ಜನರ ಸೇವೆಗಾಗಿ ಇಷ್ಟೊಂದು ಕೆಲಸ ಮಾಡ್ತಾಯಿದ್ರು. ಬರೀ ನಿಂತ್ಕೊಂಡು ನೋಡೋರೇ ಜಾಸ್ತಿ ಇದ್ದಾರೆ. ಇಲ್ಲಾಂದರೆ ಈಗ ಇವರಿಗೆ ಹೊಡೆದ್ರು, ಮಣಿಕಂಠ ಅವರಿಗೆ ಹೊಡೆಯೋಕ್ಕೆ ಬಂದಿದ್ರು. ಆಲ್ಮೋಸ್ಟು ಒಂದಿಬ್ಬರಿಗೆ ಯಾರಿಗೋ ಹೊಡೆದ್ರು. ಬೇರೆ ಧನಂಜಯ್ಗೆ ಹೇಳಿದ್ರು, ನನ್ನ ಹತ್ರ ಬಂದರು. ಆದರೆ ಏನೂ ಅವ್ರು ಮಾಡೋಕ್ಕಾಗಿಲ್ಲ. ನಾನು ಸ್ವಲ್ಪ ಹಿಂದಕ್ಕೆ ಹೋಗಿದ್ದೆ. ಸೊ ಜನಗಳ ಜವಾಬ್ದಾರಿ ಏನು ಅಂತ ನಾವು ಕೆಲವು ಟೈಮು ಪ್ರಶ್ನೆ ಮಾಡಬೇಕಾಗತ್ತೆ. ಯಾಕಂದರೆ ಇಂಥದ್ದು ನಿಲ್ಲಬೇಕಾದ್ರೆ ನಮ್ಮ ಜೊತೆ ನಿಲ್ಲಬೇಕಾಗಿದ್ದು ಯಾರು ಜನಸಾಮಾನ್ಯರು. ಆವಾಗಲೇ ಇದಕ್ಕೆಲ್ಲ ತಡೆ ಮಾಡೋಕ್ಕೆ ಸಾಧ್ಯ. ಇಷ್ಟು ಹೇಳ್ತಾ ನೀವೇನಾರು ಮಾತಾಡೋದಿದ್ರೆ ಮಾತಾಡಿ, ನಾನು ಹೇಳ್ಕೊಳ್ತೇನೆ. ಏನು ಯಾವ ಇನ್ಸ್ಪೆಕ್ಟ್ರು? ಹಾಂ, ಎಲ್ಲ ಹೋದ್ರಾ? ಓಕೆ, ಇಟ್ಕೊಳ್ಳಿ. ಬಂಧುಗಳೇ ನಮಸ್ಕಾರ. ಈಗ ನೀವು ನೋಡ್ತಾ ಇರುವಂಥದ್ದು ಲೈವು. ಅಲ್ಲಿ ಜಾಗ ತೋರಿಸಿ. ಹಾಂ, ಅಲ್ಲಿ ನಮ್ಮ KRS ಪಕ್ಷದ ಸೈನಿಕರು ಅಕ್ರಮವಾಗಿ ಇವರು ಅಕ್ಕಿ ಏನು ಸಾಗಿಸ್ತಾ ಇದ್ರು ಅದನ್ನು ನಮಗೆ ಮಾಹಿತಿ ಬಂದ ತಕ್ಷಣವೇ ಸ್ಥಳಕ್ಕೆ ಬಂದು ಪೊಲೀಸರು ಅಧಿಕಾರಿಗಳು ಮಾಡಬೇಕಾಗಿರುವ ಕೆಲಸವನ್ನು KRS ಪಕ್ಷದವರು ಇಲ್ಲಿ ಬಂದು ಮಾಡ್ತಾ ಇರೋ ಸಮಯದಲ್ಲಿ, ಅವ್ರನ್ನ ಹಿಡಿಯುತ್ತಿರೋ ಸಮಯದಲ್ಲಿ ನಮ್ಮ ಪಕ್ಷದ ಮೇಲೆ ಇಲ್ಲಿರುವಂತಹ ರೌಡಿಗಳು, ಗೂಂಡಾಗಳು ಅವರು ಒಂದು ರೀತಿ ಅವ್ರಿಗೇನು ಅದು ಅಕ್ರಮನೇ ಅಲ್ಲ. ಇದು ಅಕ್ರಮ ಅಲ್ಲ, ಇದು ನಮ್ಮ ಏರಿಯಾ. ನಾವು ಮಾಡ್ತಾ ಇರುವಂಥದ್ದು ಎಲ್ಲ ಸರಿ ಇದೆ. ಇಲ್ಲಿ ಎಲ್ಲರೂ ನಮಗೆ ಸಪೋರ್ಟ್ ಇದೆ. ನಾವು ಮಾಡ್ತಾ ಇರೋದೇ ಸರಿ ಅನ್ನುವಂತಹ ಒಂದು ಏನು ಹೇಳ್ತಾರೆ ಬಿಂದಾಸ್ ಆಟಿಟ್ಯೂಡಲ್ಲಿ ನಮ್ಮನ್ನೆಲ್ಲ ಹಿಡಿದು ಹೊಡಿತಾ ಇರೋದು. ನಾವು ಬಂದಿದ್ದು ಸ್ವಲ್ಪ ಲೇಟ್ ಆಯಿತು. ನೋಡ್ತಾ ಇರುವಾಗ ಇಲ್ಲಿ ಆಲ್ರೆಡಿ ಸಿಚುವೇಶನ್ ಕೈ ಮೀರಿತ್ತು. ಕುಮಾರಸ್ವಾಮಿ ಲೇಔಟ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡ್ತಾ ಇದ್ದೀನಿ. ಇಲ್ಲೊಂದು ನೋಟಿಫಿಕೇಶನ್ ಬರ್ತಾ ಇದೆ ನೋಡಿ. ದಯವಿಟ್ಟು ಈ ಲೈವ್ ನೋಡ್ತಾ ಇರುವಂತಹ KRS ಪಕ್ಷದ ಬೆಂಗಳೂರಲ್ಲಿರುವಂತಹ ಸೈನಿಕರು ದಯವಿಟ್ಟು ಇಲ್ಲಿಗೆ ಬರಬೇಕು. ಸುತ್ತಮುತ್ತ ಬೆಂಗಳೂರು ದಕ್ಷಿಣ ಭಾಗದಲ್ಲಿರುವಂತಹ ಸೈನಿಕರು ಇಮಿಡಿಯೇಟ್ ಇಲ್ಲಿಗೆ ಬರಬೇಕು. ಇವ್ರು ಯಾರು ಇಲ್ಲಿ ಅಕ್ರಮ ಮಾಡ್ತಿದ್ದಾರೆ, ಇವರಿಗೆ ಯಾರು ಇದಕ್ಕೆ ಈ ಅಕ್ರಮ ಮಾಡೋದಕ್ಕೆ ಇವರಿಗೆ ಸಪೋರ್ಟ್ ಯಾರ್ದು? ಪೊಲೀಸರು ಯಾಕಿದ್ದಾರೆ?
ಅಧಿಕಾರಿಗಳು ಯಾಕಿದ್ದಾರೆ? ಇಲ್ಲಿ ಯಾರು ಬೇಕಾದ್ರೆ ಏನ್ ಬೇಕಾದ್ರೂ ಮಾಡ್ಬಿಡ್ಬೋದಾ? ಸರಿ, ಹಾಗಾದ್ರೆ ನಾವು ಮಾಡೋಣವಾ? ಇಲ್ಲಿ ಅಂಗಡಿಗಳು ಬೇಕಾದಷ್ಟು ಅಂಗಡಿಗಳಿಂದ ಲೂಟಿ ಮಾಡ್ಕೊಂಡು ಹೋಗ್ಬಿಡೋಣವಾ? ಇದು ಬನಾನಾ ರಿಪಬ್ಲಿಕ್ ಅಂತ ಆಗ್ಬಿಟ್ರೆ ನಾವು ಹೋಗ್ತೀವಿ, ನಾವು ಎಲ್ಲ ಕಡೆ ಹೋಗ್ಬಿಟ್ಟು ಲೂಟಿ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಇದು ಬನಾನಾ ರಿಪಬ್ಲಿಕ್ ಅಲ್ಲ ಅಂತ ಆದ್ರೆ ಇಮ್ಮಿಡಿಯೇಟ್ ಸ್ಥಳಕ್ಕೆ ಪೊಲೀಸರು ಬರಬೇಕು. ಇಲ್ಲಿ ಯಾರು ನಮ್ಮ ಲೈವ್ ಅಲ್ಲಿ ಇದೆ, ಯಾರ್ಯಾರು ಹಲ್ಲೆ ಮಾಡಿದಾರೋ ಇಮ್ಮಿಡಿಯೇಟ್ ಅವ್ರನ್ನ ಅರೆಸ್ಟ್ ಮಾಡಬೇಕು. ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ಬೇಕು. ಅವರು ಗುಂಪಿನಲ್ಲಿ ಗೋವಿಂದ ಅಂತ ಹೇಳ್ಕೊಂಡು ಇಲ್ಲಿನ ಸ್ಥಳೀಯರೆಲ್ಲ, ಇಲ್ಲಿ ಯಾರು ರೌಡಿಗಳು, ಅವ್ರು ಏನು ರೌಡಿಗಳ ಏನೋ ನನಗೆ ಗೊತ್ತಿಲ್ಲ, ಆಯ್ತಾ? ಅವ್ರಿಗೆ ತಾಕತ್ತಿದ್ರೆ ಅವರು ನ್ಯಾಯವಾಗಿ ಇದ್ದು ತೋರಿಸ್ಲಿ. ಇಲ್ಲ, ಅವ್ರದ್ದು ಹುಟ್ಟಾಡಿಸಕ್ಕೆ ನಮಗೂ ಬರುತ್ತೆ. ನಾವೇನು ಬಡಿಯಲ್ಲ, ಹೊಡಿಯಲ್ಲ. ನಾವು ಗಾಂಧಿ ಮಾರ್ಗದಲ್ಲಿ ನಡೆಯುವಂತವ್ರು. ನಿಮಗೆ ಕಾನೂನಿನ ಲಾಠಿಲಿ ಹೊಡಿತೀವಿ. ಪೊಲೀಸರು ಇನ್ಸ್ಪೆಕ್ಟರ್ ಯಾರಪ್ಪ, ಇನ್ಸ್ಪೆಕ್ಟರ್ ಹೆಸರೇನಪ್ಪ? ಜಗದೀಶ್ ಅವರೇ, ನೀವು ಲೈವ್ ನೋಡ್ತಾ ಇದ್ರೆ ಇಮಿಡಿಯೇಟ್ ಈ ಸ್ಥಳಕ್ಕೆ ಬರ್ಬೇಕು. ನೀವು KRS ಪಕ್ಷದವರು ನೀವು ಮಾಡ್ತಾ ಇರೋ ಕೆಲಸವನ್ನ ನಾವು ಮಾಡ್ತಾ ಇದೀವಿ. ನಿಮಗೆ ನಾಚಿಕೆ ಆಗ್ಬೇಕು. ಇಮಿಡಿಯೇಟ್ ನೀವು ಸ್ಥಳಕ್ಕೆ ಬರಬೇಕು. ನಿಮ್ಮ ಸಿಬ್ಬಂದಿಗಳು ಇಬ್ರು ಯಾರು ಗೂಂಡಾಗಳು ಯಾರಿದ್ದಾರೆ ಅವರಿಗೆ ಕುಮ್ಮಕ್ ಕೊಟ್ಕೊಂಡು ಅವ್ರ ಜೊತೆ ಸೇರ್ಕೊಂಡು ನಮಗೆ ರಕ್ಷಣೆ ಕೊಡ್ತಾ ಇಲ್ಲ. ನ್ಯಾಯ ಹಿಡಿತಾ ಇರುವಂತವ್ರು, ನ್ಯಾಯ ನಾವು ಕೈಯಲ್ಲಿ ಹಿಡಿತಾ ಇರೋದು KRS ಪಕ್ಷದವರು. ಇಲ್ಲಿ ಅಕ್ರಮ ಆಗ್ತಾರೆ ಅಂತ ಹಿಡಿತಾ ಇರೋದು ನಾವು. ನೀವು ನಮ್ಮ ಪರವಾಗಿರ್ಬೇಕಾ, ಅವ್ರ ಪರವಾಗಿರ್ಬೇಕಾ? ಇಲ್ಲಿಂದ ಗಾಡಿ ತಗೊಂಡು ಹೋಗಿದ್ದಾರೆ ಪೊಲೀಸರಿಗೆ. ಎಲ್ಲಿಗೆ ತಗೊಂಡು ಹೋಗಿದ್ದಾರೆ ಅಂತ ಗೊತ್ತಾ? ಕುಮಾರಸ್ವಾಮಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿದ್ದಾರೆ. ಪೊಲೀಸರಿಗೆಲ್ಲ ಮಾಹಿತಿ ಇದೆ. ಯಾಕೆ ಇಲ್ಲಿ ಒಬ್ಬರೇ ಒಬ್ಬ ಪೊಲೀಸ್ ಇಲ್ಲ? ಇದು ಇವಾಗ ಹಲ್ಲೆ ಆಗಿರುವಂತ ಜಾಗ, ಘರ್ಷಣೆ ಆಗಿರುವಂತ ಜಾಗ. ಒಬ್ಬನೇ ಒಬ್ಬ ಪೊಲೀಸ್ ಯಾಕಿಲ್ಲ ಇಲ್ಲಿ? ಮಿಸ್ಟರ್ ಕಮಿಷನರ್, ಏನಾಗಿದ್ರೆ ನೀವು ಮಲ್ಕೊಂಡಿದ್ರೆ ಮನೆಗೆ ಹೋಗಿ. ಇಲ್ಲಿ ಹಲ್ಲೆ ನಡೀತಾ ಇದೆ, ಜಗಳ ನಡೀತಾ ಇದೆ, ಘರ್ಷಣೆ ಆಗ್ತಾ ಇದೆ. ನಿಮ್ ಕರ್ತವ್ಯ ನಿಮ್ಗೆ ಗೊತ್ತಿಲ್ವಾ? ಏನು ಬ್ಯಾಜ್ ಹಾಕೊಂಡು ಗುಟ್ಟದ ಕಾರಲ್ಲಿ ನಡೆಯೋದು ಹೋಗೋದು ಅಷ್ಟೇನ ಕೆಲಸ ನಿಮ್ದು? ಎಸಿ ರೂಮಲ್ಲಿ ಕೂತ್ಕೊಂಡು ಸೈನ್ ಮಾಡೋದಕ್ಕೆ ಕೆಲಸನ ನಿಮ್ದು? ಬನ್ನಿ, ದಾರಿ ಬೀದಿಗೆ ಬನ್ನಿ. ಇಲ್ಲಿ ನೋಡಿ ಏನೇನು ನಡೀತಾ ಇದೆ ಅಕ್ರಮಗಳು ಅಂತ. ನೀವು ಮಾಡ್ಬೇಕಾಗಿರೋ ಕೆಲಸ KRS ಪಕ್ಷದ ಸೈನಿಕರು ಯೂನಿಫಾರ್ಮ್ ಹಾಕೊಂಡು ಮಾಡ್ತಾ ಇದ್ದಾರೆ. ಯಾವನಿಗೆ ಎದುರಲ್ಲ ಇಲ್ಲಿ, ಯಾವ ನನ್ನ ಮಗನಿಗೆ ಎದುರಲ್ಲ. ನಾವಿಲ್ಲಿ ಗುಂಪಿನಲ್ಲಿ ಗೋವಿಂದ ಅಂತ ಹೇಳ್ಕೊಂಡು ತಲೆಗೆ ಹೊಡಿತೀರಾ? ನಿಮಗೆ ಹೊಟ್ಟೆ ಹೊಡಿತಾರೆ. ಹೊಟ್ಟೆಗೆ ನಿಂಗೆ ಕಿಕ್ ಮಾಡ್ತಾರೆ. ಕಿಕ್ಕು ಯಾವ ಕಿಕ್ ಮಾಡತ್ ನೀವು? ನಿಮ್ಮನ್ನು ಕಿಕ್ ಮಾಡತ್ ನಮಗೆ ಗೊತ್ತಿದೆ. ಪೊಲೀಸರೇ, ನೀವು ಇವಾಗ ಬರ್ಬೇಕು ಇಲ್ಲಿ ಸ್ಪಾಟಿಗೆ ಬರ್ದೆ ನಾವು ಹೋಗಲ್ಲ ಇಲ್ಲಿಂದ. ಇಲ್ಲಿ ಏನ್ ನಡೆದಿದೆ ಅನ್ನೋದು ನೀವು ಇಲ್ಲಿ ಎಲ್ಲರನ್ನು ಯಾವ್ಯಾವ ಇನ್ವಾಲ್ವ್ ಆಗಿದ್ದಾನೆ ಇಮಿಡಿಯೇಟ್ ಅರೆಸ್ಟ್ ಮಾಡ್ಕೊಂಡು ಹೋಗ್ಬೇಕು. ನೀವು ಅಕ್ರಮ ಮಾಡೋದು ಅವರೇ, ಹೊಡೆಯೋದು ಅವರೇ, ಅನುಭವಿಸೋದು ನಾವ? ಅಕ್ರಮ ಹಿಡಿದವ್ರು ನಾವು ಅನುಭವಿಸ್ಬೇಕು ಇದನ್ನ. ಪೊಲೀಸರು ನಿಮ್ಗೆ ಒಂಚೂರಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಬನ್ರಿ ಇಲ್ಲಿಗೆ. ಸತ್ತೋಗಿದ್ರಲ್ರಿ ನೀವೆಲ್ಲ, ಬನ್ರಿ ಇಲ್ಲಿಗೆ. ತಾಕತ್ತಿದ್ರೆ ನಾವು ನಿಂತಿದ್ದೀವಿ ಅದೇ ಕೊಟ್ಕೊಂಡು. ಬನ್ರಿ ಇಲ್ಲಿಗೆ. ನಿಮಗೆ ಗುಂಡು ಬಂದೂಕು ಎಲ್ಲ ಕೊಟ್ಟಿದೀವಲ್ರಿ, ಯಾಕ್ರಿ ಕೊಟ್ಟಿರೋದು? ಲಾಠಿ ಕೊಟ್ಟಿದೀವಿ, ಬಂದೂಕು ಕೊಟ್ಟಿದೀವಿ, ಜೀಪ್ ಕೊಟ್ಟಿದೀವಿ, ಎಲ್ಲ ಕೊಟ್ಟಿದೀವಿ. ಎಲ್ಲಿದ್ದೀರಾ? ಎದುರ್ಕೊಂಡು ಓಡೋಗಿದ್ರಿ ನೀವು. ಈ ಗೂಂಡಾಗಳಿಗೆ ಎದುರ್ಕೊಂಡು ಓಡೋಗ್ತಿದ್ರಿ. ನೋಡ್ತೀರಾ? ನೋಡ್ಲಿ ಬಂದ್ರಿ ನೀವ. ಅವ್ರಿಗೆ ಏನ್ ಮಾಡ್ಬೇಕು ನಾವು ಮಾಡೋಣ. ಗೊತ್ತು ನಿನ್ ಬಾಯಿಲಿ. ಗೂಂಡಾಗಳಿಗೆ ಹೆದರ್ಕೊಂಡು ಇವತ್ತು ಪೊಲೀಸರು ಓಡೋಗಿದ್ದಾರೆ. ನಮಗ್ ರಕ್ಷಣೆ ಕೊಡ್ತಾ ಇಲ್ಲ. ಅಕ್ರಮ ಹಿಡಿತಾ ಇರುವಂತವ್ರು ನಾವು KRS ಪಕ್ಷದವರು. ನೋಡಿ, ನ್ಯಾಯ ಕೊಡಿಸ್ತಾ ಇರೋರು ನಾವು. KS ಲೇಔಟ್ ಪೊಲೀಸ್ ಲ್ಯಾಂಡ್ ಲೈನ್ಗೆ ಕಾಲ್ ಮಾಡ್ತಾ ಇದ್ದೀನಿ. ಯಾವಾಗಿಂದ ಇನ್ಸ್ಪೆಕ್ಟರ್ ನಂಬರು ಸಿಗ್ತಾ ಇಲ್ಲ, ಲ್ಯಾಂಡ್ ಲೈನ್ ನಂಬರು ಸಿಗ್ತಾ ಇಲ್ಲ. ಏನು ತೆಗೆದಿಟ್ಟಿದಾರ ಏನು ಗೊತ್ತಿಲ್ಲ, ಅಥವಾ ಅವ್ರಿಗೆ ಫೋನ್ ಹೋಗಿದೆಯಾ, ಯಾವ್ದಾದ್ರು ಕಾಲ್ ಬಂದರೆ ಅಟೆಂಡ್ ಮಾಡಬೇಡಿ ಅಂತ ಹೇಳಿದಾರ ಗೊತ್ತಿಲ್ಲ. ಅನುಮಾನದಲ್ಲಿ ಹೇಳ್ತಾ ಇದ್ದೀನಿ. ಇನ್ಸ್ಪೆಕ್ಟರ್ ನಂಬರ್ 4-5 ಸಲ ಟ್ರೈ ಮಾಡಿದೆ, ರೀಚ್ ಆಗ್ತಾ ಇಲ್ಲ. ಲ್ಯಾಂಡ್ ಲೈನು ರೀಚ್ ಆಗ್ತಾ ಇಲ್ಲ. ಇನ್ಸ್ಪೆಕ್ಟರ್ ಇರ್ತಾರೆ, ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ, ಪೇದೆಗಳು ಇರ್ತಾರೆ, ಹೆಡ್ ಕಾನ್ಸ್ಟೇಬಲ್ ಇರ್ತಾರೆ. ಇನ್ನು ಅಕ್ಕಪಕ್ಕದ ಸ್ಟೇಷನ್ಗಳು ಬೇಕಾದ್ರೆ ಅವ್ರಿಗೆ ರೀಇನ್ಫೋರ್ಸ್ಮೆಂಟ್ಗಳು ಸಿಗ್ತವೆ. ಬನ್ರಿ ಸ್ವಾಮಿ, ಏನ್ರಿ? ಯಾಕ್ರಿ ನಿಮಗೆಲ್ಲ ಸಂಬಳ ಕೊಟ್ಕೊಂಡು ನಮ್ಮ ದುಡ್ಡನ್ನ ನಾವು ವೇಸ್ಟ್ ಮಾಡ್ತಾ ಇದೀವಿ? ಒಂಚೂರಾದ್ರೂ ಅದೇನು ಹೇಳ್ತಾರಲ್ಲ, ಏನು ನಮಕ್ಕ ಹಕ್ಕ ಅದಾ ಕರೋ ಭೈ. ಉಪ್ಪಿಂದು ನಿಮ್ಗೆ ಒಂಚೂರಾದ್ರೂ ನಿಮ್ಗೆ ಉಪ್ಪಿಂದಿದ್ರೆ ನಾವು ನಮ್ಮ ಜನರಿಂದ ನಾವು ತಿಂತಾ ಇದೀವಿ. ನಮ್ಮ ಮನೆಗಳಿಗೆಲ್ಲ ಜನ ಸಂಬಳ ಕೊಡ್ತಾ ಇದಾರೆ, ತೆರಿಗೆ ಕೊಡ್ತಾ ಇದಾರೆ ಅನ್ನೋದು ನಿಮ್ಗೆ ಒಂಚೂರಾದ್ರೂ ಇದ್ರೆ ಬನ್ರಿ ಇಲ್ಲಿಗೆ ಫೀಲ್ಡ್ಗೆ. ಓಡೋದ್ರಲ್ರಿ ನೀವು. ಎಲ್ಲಿಗಾರಿ ಪೊಲೀಸರು? ಎಷ್ಟು ಗಲಾಟೆ ನಡೆದಾಗ ಎಲ್ಲೋದ್ರಿ ಪೊಲೀಸರು ನೀವು? ನಿಮಗೆ ಯಾಕ್ರಿ ಸಂಬಳ ಕೊಡದೆ ನಾವೇ ಕೆಲಸ ಮಾಡ್ತೀವ್ರಿ ನಿಮ್ ಕೆಲ್ಸನ?
ಬನ್ರಿ ಫೋರ್ಸ್ ತಗೊಂಡು. ನಾವು KRS ಪಕ್ಷದವರು ನ್ಯಾಯಯುತವಾಗಿ ಪ್ರತಿಭಟನೆ ಮಾಡೋದಕ್ಕೆ ಫ್ರೀಡಂ ಪಾರ್ಕಿಗೆ ಹೋದಾಗ ವ್ಯಾನ್ ಗಟ್ಲೆ ಪೊಲೀಸ್ ಕರ್ಸ್ಕೊಳ್ತೀರಲ್ರಿ ನೀವು. ವ್ಯಾನ್ ಗಟ್ಲೆ ನಮಗಿಂತ ನಮ್ಮ ಸೈನಿಕರಿಗೆ ಜಾಸ್ತಿ ಪೊಲೀಸರೇ 100 ಸಂಖ್ಯೆ ನಿಂತಿರ್ತಾರಲ್ರಿ. ಇಲ್ಲಿ ಒಬ್ಬ ಪೊಲೀಸ್ ಗತಿ ಇಲ್ವಲ್ರಿ ನಮ್ಗೆ. ಏನ್ರಿ ಆಗಿದೆ ನಿಮ್ಗೆಲ್ಲ? ಏನ್ರಿ ಆಗಿದೆ ಇದು ವ್ಯವಸ್ಥೆ? ಹೋರಾಟ ಮಾಡಕ್ ಹೋದವ್ರನ್ನ ಎತ್ತಕೊಂಡು ಹೋಗಕ್ಕೆ 100 ಪೊಲೀಸರು. ಇಲ್ಲಿ ಘರ್ಷಣೆ ನಡೆದು ಹೊಡಿತಾ ಇರುವಾಗ ಒಬ್ಬ ಪೊಲೀಸ್ ಇಲ್ವಲ್ರಿ? ಇದ್ದವ್ರು ಹೋಗಿದ್ರಲ್ಲ, ಇವಾಗ ಇದ್ದವ್ರು ಓಡೋದ್ರಲ್ರಿ ನೀವು. ಏನ್ರಿ ಪೊಲೀಸ್? ಈಗ ಅವ್ರು ಏನ್ ಮಾಡ್ಬೇಕಿತ್ತಂದ್ರೆ ಗಾಡಿ ತಗೊಂಡು ಹೋಗ್ಬೇಕಾದ್ರೆ ಇಲ್ಲಿ ಬೇರೆ ಪೊಲೀಸರನ್ನ ಇಲ್ಲಿ ಕಳಿಸ್ಬಿಟ್ಟು ನಮ್ಗೆ ರಕ್ಷಣೆ ಕೊಟ್ಬಿಟ್ಟು, ಯಾರು ಮಾಹಿತಿ ಕೊಟ್ಟಿದ್ದಾರೆ ರಕ್ಷಣೆ ಕೊಟ್ಬಿಟ್ಟು ಅವ್ರನ್ನ ಆ ಗಾಡಿ ಮತ್ತೆ ತಗೊಂಡು ಹೋಗ್ಬೇಕಿತ್ತು. ಇವ್ರು ಏನ್ ಮಾಡಿದ್ದಾರೆ, ಇಲ್ಲಿ ನಮ್ಮನ್ನ ಎಕ್ಸ್ಪೋಸ್ ಮಾಡ್ಬಿಟ್ಟು ಏನಾದ್ರೂ ಆಗ್ಲಿ ನಮ್ಗಂತೂ ಸಂಬಂಧ ಇಲ್ಲ, ಇವರೆಲ್ಲ ನಮ್ಮ ಕಾನೂನು ಪರಿಪಾಲನೆ ಮಾಡೋರು ಬೇಕು ಅಂತಾನೆ ಮಾಡಿದ್ದಾರೆ. ಇಲ್ಲಿ ಇನ್ಸ್ಪೆಕ್ಟರ್ ಟ್ರೈ ಮಾಡ್ತಾ ಇದ್ದ ನಂಬರು ಸಿಗ್ತಾ ಇಲ್ಲ, ಲ್ಯಾಂಡ್ ಲೈನ್ ಮಾಡ್ತಾ ಇದ್ದೀನಿ, ಲ್ಯಾಂಡ್ ಲೈನ್ ಸಿಗ್ತಾ ಇಲ್ಲ. ಹಾಗಾದ್ರೆ ನಾವು ಯಾರಿಗೆ ಹೇಳ್ಬೇಕು? 112ಗೆ ಮತ್ತೆ ಹೇಳ್ಬೇಕಾ? ಅದು ಮಾಡ್ತೀವಿ ನಾವು, ಯಾಕಂದ್ರೆ ಈ ತರ ಎಕ್ಸ್ಪೋಸ್ ಮಾಡಿ ಹೋಗ್ತಾ ಇದ್ದಾರೆ. ಬೇಕು ಅಂತಾನೆ ಮಾಡ್ತಾ ಇದ್ದಾರೆ ಸರ್, ನಮ್ಮನ್ನ ಬಗ್ಗು ಬಡಿಬೇಕು ಅಂತ ಮಾಡ್ತಾ ಇದ್ದಾರೆ. ನಾನು ಇವತ್ತು ಹೇಳ್ತೀನಿ, ನೀವು ಈ ರೀತಿ ಇವತ್ತು ಇಲ್ಲಿ ಪೊಲೀಸ್ ಬಂದಿಲ್ಲ ಅಂದ್ರೆ ಪೊಲೀಸ್ಗೂ ಗೂಂಡ್ರಾಗೂ ಡಿಫರೆನ್ಸೇ ಇಲ್ಲ. ಪೊಲೀಸ್ನೆಲ್ಲ ರೌಡಿ ಶೀಟರ್ ಮಾಡಬೇಕು. ನೋಡಿ ಅಲ್ಲಿ ಎಲ್ಲ ಬರ್ತಾ ಇರೋದು, ಪೊಲೀಸ್ನ ರೌಡಿ ಶೀಟರ್ ಮಾಡಬೇಕು. ಯಾಕಂದ್ರೆ ರೌಡಿಗಳು ಸಾಥ್ ಕೊಡ್ತಾರ ಅವರೇನೆ. ಇವತ್ತಿಲ್ಲಿ ಏನಾದ್ರೂ ನಮ್ಗಾದ್ರೆ ಪೊಲೀಸರೇ ರೆಸ್ಪಾನ್ಸಿಬಲ್. ಏನಾದ್ರೂ ಇಲ್ಲಿ ಆಗ್ಬಿಟ್ರೆ ಇಷ್ಟು ಹೇಳಿದ್ಮೇಲೂ ನಿಮ್ಮ ಒಳಗಡೆ ಇರುವಂತದ್ದು ಜಾಗೃತ ಆಗ್ತಾ ಇಲ್ಲ ಅಂತ ಆದ್ರೆ ನಿಮ್ಮ ಮನೆಗಳಿಗೆ ಇವತ್ತು ಹೋಗ್ಬಿಡಿ. ಉಗಿತಾರೆ ನಿಮ್ಗೆ ಮನೆಯವರು, ನಿಮ್ಮ ಮನೆಯವರೇ ನಿಮ್ಗೆ ಉಗಿತಾರೆ. ಏನ್ರಿ ನಿಮ್ಗೆ ರಕ್ಷಣೆ ಕೊಡಕ್ಕಾಗಿಲ್ವಲ್ರಿ? ನಮ್ಗೇನಾದ್ರೂ ಆದ್ರೆ ನೀವು ಬರ್ತೀರೇನ್ರಿ ಅಂತ ಅವರೇ ಕೇಳ್ತಾರೆ ಪ್ರಶ್ನೆ ನಿಮ್ಗೆ. ಒಂದು ನಿಮಿಷ. ನಮಸ್ತೆ, 112 ತಮ್ಗೆ ಹೇಗೆ ಸಹಾಯ ಮಾಡಲಿ? ನಮಸ್ಕಾರ ಮೇಡಮ್, ಒಂದು 10 ನಿಮಿಷ ಹಿಂದೆ ನಾನು ಕಾಲ್ ಮಾಡಿದ್ದೆ. ಇಲ್ಲಿ ಎಲ್ಚನಹಳ್ಳಿಯಲ್ಲಿ ಕುಮಾರಸ್ವಾಮಿ ಲೇಔಟ್ ಲಿಮಿಟ್ ಬರುತ್ತೆ, ಇದು ಪೊಲೀಸ್ ಸ್ಟೇಷನ್ ಲಿಮಿಟು. ಇಲ್ಲಿ ಅಕ್ಕಿ ಕಳ್ಳ ಸಾಗಾಟನೆ ಆಗ್ತಾ ಇದೆ ಅಂತ ಆ ಪೊಲೀಸರು ಬಂದಿದ್ರು. ಆದರೆ ಬಂದವರು ನಮ್ಮನ್ನೆಲ್ಲ ಇಲ್ಲೇ ಬಿಟ್ಟು ಹೋಗಿದ್ದಾರೆ. ದಯವಿಟ್ಟು ಅಲ್ಲಿ ಸ್ಟೇಷನ್ ಲೈನ್ 2 ಸಿಗ್ತಾ ಇಲ್ಲ, ಇನ್ಸ್ಪೆಕ್ಟರ್ ನಂಬರ್ ಸಿಗ್ತಾ ಇಲ್ಲ, ಲ್ಯಾಂಡ್ ಲೈನ್ ನಂಬರ್ ಸಿಗ್ತಾ ಇಲ್ಲ. ನಿಮ್ಗೆ ಯಾವ್ದು ನಂಬರ್ ಸಿಗುತ್ತೋ ಗೊತ್ತಿಲ್ಲ. ಅವರಿಗೆ ಫೋನ್ ಮಾಡಿಬಿಟ್ಟು ಇದೇ ಜಾಗಕ್ಕೆ ಮತ್ತೆ ಬರಕ್ಕೆ ಹೇಳಿ ಅವ್ರಿಗೆ. ಈ ಥರ ಪೊಲೀಸ್ ವ್ಯವಸ್ಥೆ ಇದ್ರೆ ಹೆಂಗೆ ಜನಗಳನ್ನ ಎಕ್ಸ್ಪೋಸ್ ಮಾಡಿಬಿಟ್ಟು ಯಾರು ಮಾಹಿತಿ ಕೊಡ್ತಾರೆ ಅವ್ರನ್ನ ಪಬ್ಲಿಕ್ ಮುಂದೆ ಎಕ್ಸ್ಪೋಸ್ ಮಾಡಕ್ಕೆ ಹೋಗ್ಬಿಟ್ಟು ನಾವು ಏನು ಮಾಡ್ಬೇಕಂಗಾದ್ರೆ? ಅವ್ರ ಜೊತೆ ನಾವು ಸೇರ್ಕೋಬೇಕಾ? ಆಯ್ತು, ಇನ್ನೊಂದ್ಸಲ ಇನ್ಫಾರ್ಮ್ ಮಾಡಿಬಿಟ್ಟು ಇಲ್ಲಿ ಹೊಯ್ಸಳ ಕಳ್ಸಕ್ಕೆ ಹೇಳಿ, ಒಂದು 4 ಜನ ಕಳ್ಸಕ್ಕೆ ಹೇಳಿ ಇಲ್ಲಿಗೆ. ಅವರೆಲ್ಲ ಇಲ್ಲೇ ಇದ್ದಾರೆ, ಅಕ್ಕಪಕ್ಕದಲ್ಲೇ ಇದ್ದಾರೆ. ನಮ್ಮೇಲೆ ಯಾವಾಗ ಅಟ್ಯಾಕ್ ಮಾಡ್ತಾರಂತನೂ ಗೊತ್ತಿರಲ್ಲ. ಅಲ್ಲ, ಪೊಲೀಸರ ಸಾಕ್ಷಿ ಓಕೆ, ಇದ್ದಾರೆ. ಸರಿ, ತಕ್ಷಣ ಹೇಳಿ. ಈಗ 112ಗೆ ಮತ್ತೆ ಮಾಡಿದೆ, ಬರಲಿ. ಡಿಸಿಬಿಗೆ ಅವ್ನು ಗೊತ್ತಾಗ್ಲಿ, ಅವನ ಜುಡಿಷಿಯಲ್ ಏನು ನಡೀತಾ ಇದೆ ಅನ್ನುವಂಥದ್ದು. ಇವರು ಈ ಏನ್ ಹೇಳ್ತಾರೆ, ಈ ನರ ಇಲ್ದೇ ಇರೋ ಪೊಲೀಸರುಗಳನ್ನ ಇಟ್ಕೊಂಡು ಇವ್ರು ಏನು ರಕ್ಷಣೆ ಮಾಡ್ತಾರೆ ನಮ್ಗೆ? ಪೊಲೀಸರು ಮುಂದೆ ಪೊಲೀಸರು ಸಮ್ಮುಖದಲ್ಲಿ ಹೊಡಿತಾ ಇದಾರೆ ಅಂದಾಗ ಪೊಲೀಸರು ಕೈ ಕಟ್ಕೊಂಡು ನಿಂತವನೆ. ಇದು ಟ್ರಾನ್ಸ್ಫರ್ ಮಾಡಂಗೆ ಮಾಡ್ಬೇಕು. ಇವ್ರು ಅನ್ಕೊಂಡ್ಬಿಟ್ಟಿದ್ದಾರೆ ನಾವು ಕೈ ಮಾಡಕ್ ಆಗಲ್ಲ ಅಂತ. ನಮ್ಮ ಹತ್ರ ಶಕ್ತಿ ಇದೆ, ನಾವು ನ್ಯಾಯಯುತವಾಗಿ ಮಾಡ್ಬೇಕು ಅಂತ. ಇವ್ರಿಗೇನ್ ಕಮ್ಮಿ ಇಲ್ಲ, ನಾವ್ ಎದೆ ತೊಟ್ಕೊಂಡು ಬಂದಿದೀವಿ. ನಾವ್ ಕೈ ಕಟ್ಕೊಂಡು ಕೂತಿರಲ್ಲ. ನಾವ್ ಹೊಡೆಯಕ್ ನಿಂತ್ಕೊಂಡ್ರೆ ಅವ್ರು ಯಾವನು ಇರಲ್ಲ. ಆ ತರ ಹೊಡಿತೀವಿ ನಾವು. ಆದ್ರೆ ಕಾನೂನ ಪಾಲಿಸ್ಬೇಕು, ಕಾನೂನ ಸಮಾಜನ ಪರಿವರ್ತನೆ ಮಾಡ್ಬೇಕು ಅಂದ್ಬಿಟ್ಟು ನಾವ್ ಇವತ್ತು ಒಂದು ಕೈ ಮಾಡಿದಾರ. ನಮ್ಮ ಮೇಲೆ ಆಗಿರೋ ಅಕ್ರಮನ ನಾವು ಸಹಿಸ್ಕೊಂಡು ನಿಂತಿದೀವಿ. ಇವೆಲ್ಲ ಜಾಸ್ತಿ ದಿವಸ ನಡೆಯಲ್ಲ. ಇವೆಲ್ಲ ನೋಡೋಣ ಇನ್ನು ಮುಂದಕ್ಕೆ ಈ ಏರಿಯಾದಲ್ಲಿ ಹೆಂಗ್ ಅಕ್ಕಿ ಇನ್ನ ಹೆಂಗ್ ಮಾಡ್ತಾರೆ ನಾವು ನೋಡ್ತೀವಿ. ಮುಂದಕ್ಕೆ ಏನೋ 4 ಜನ ಡಿಸಿಪಿ ಅವರಿಗೆ ಫೋನ್ ಮಾಡ್ತಾ ಇದ್ದೀವಿ. ಅವ್ರು ಯಾವತ್ತೂ ತಗೊಳ್ಳಲ್ಲ, ನಾನು ನೋಡಿ. ಅವರು ಡಿಸಿಪಿ ಯಾರಿಗಾಗಿದ್ದಾರಂತ ಅವ್ರಿಗೆ ಗೊತ್ತು. ಡಿಸಿಪಿ ಲೋಕೇಶ್ ಜಗಲ ಸರ್ ಅಂತ ಇಲ್ಲ, ಇದು ಇನ್ನು ಮೇಲೆ ಮುಂದಿನ ದಿನಗಳಲ್ಲಿ ಇದು ಬೇರೆ ತರನೇ ಆಗ್ಲಿಕ್ಕಿದೆ. ಈ ಪೊಲೀಸರ ಬಗ್ಗೆ ಈಗಾಗಲೇ ನಂಬಿಕೆ ಹೋಗಿದೆ ನೋಡಿ. ಲೋಕೇಶ್ ಜಗಲ ಸರ್ ಅಂತ ಸ್ವಲ್ಪ ಅಫಿಷಿಯಲ್ ನಂಬರ್ಗೂ ಮಾಡ್ತಾ ಇದ್ದೀನಿ, ನೋಡೋಣ ತಗೋತಾರ ನೋಡೋಣ. ಆವಾಗ ಪರ್ಸನಲ್ ನಂಬರ್ಗೆ ಮಾಡಿದೆ. ಅಲ್ಪ ಸ್ವಲ್ಪ ಏನೋ ಒಂದು ಉಳ್ಕೊಂಡಿತ್ತು, ಅದನ್ನು ಇವರು ಕಳ್ಕೊಳ್ಳೋದಕ್ಕೆ ಎಲ್ಲಾ ತರದನ್ನು ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿ ಇಷ್ಟು ಜನ ಸೇರ್ಕೊಂಡಿದ್ದಾರೆ, ಸಾರ್ವಜನಿಕರು ಇಷ್ಟು ಜನ ಸೇರ್ಕೊಂಡಿದ್ದಾರೆ. ಆಯ್ತಾ? ಇಲ್ಲಿ ಅಟ್ಲೀಸ್ಟ್ ಒಂದು ಕ್ಯೂರಿಯಾಸಿಟಿ ಇಷ್ಟು ಜನ ಯಾಕಪ್ಪ ಸೇರ್ಕೊಂಡಿದ್ದಾರೆ ನೋಡಬೇಕಾದ್ರೂ ಬರ್ಬೇಕಲ್ಲ. ಅಫಿಷಿಯಲ್ ನಂಬರು ತಗೋತಾ ಇಲ್ಲ, ಪರ್ಸನಲ್ ನಂಬರು ತಗೋತಾ ಇಲ್ಲ. ಇಂಥ ಡಿಸಿಪಿಗಳು ನಮ್ಮ ರೇಂಜ್ ಅಲ್ಲಿ ಇರೋದು ನಮ್ಗೆ ಆಕ್ಚುಲಿ ಹೆಮ್ಮೆ ಆಗ್ತಾ ಇದೆ. ಒಳ್ಳೇದು. ಅವರು ಮರ್ಯಾದೆನ ಅವರೇ ಕಳ್ಕೊತಾರೆ, ಅವರೇ ಕಳ್ಕೊಂಡು ಅವರೇ ಸರ್ವನಾಶ ಆಗ್ತಾರೆ. ಈ ವ್ಯವಸ್ಥೆನೇ ಸಂಪೂರ್ಣವಾಗಿ ಬದಲಾಯಿಸುವಂತ ಅವಕಾಶ ನಮ್ಗೆ ಸಿಗುತ್ತೆ.
ಆಗಲಿ, ನೀವೇನೇನು ಆಟ ಆಡ್ತಿರೋ ಎಲ್ಲ ಆಡಿ, ಏನು ಸಮಸ್ಯೆ ಇಲ್ಲ. KRS ಪಕ್ಷ ಮಾತ್ರ ಬೆಳೀತಾ ಇರುತ್ತೆ. KRS ಪಕ್ಷದ ಸೈನಿಕರು ಮಾತ್ರ ಗಟ್ಟಿ ಆಗ್ತಾ ಹೋಗ್ತಾರೆ. ನಿಮ್ಮ ಬೆಂಬಲ ನಮಗೆ ಬೇಕಾಗಿಲ್ಲ. ನಮ್ದೇನಿದ್ರು ಕಾನೂನು ಪ್ರಕಾರ ನಮ್ಗೇನು ಆಗಬೇಕು, ಪೊಲೀಸರು ಬೇಕಾಗಿಲ್ಲ ರೀ. ಕಾನೂನು ಪ್ರಕಾರ ನಾವು ಏನೇನು ನಮ್ಮ ಕೈಲಿ ಸಾಧ್ಯ ಆಗುತ್ತೋ ಅದನ್ನೆಲ್ಲ ಮಾಡಿಬಿಟ್ಟು, ನೀವು ಇಲ್ಲ ಅಂದ್ರೂ ನಡೆಯುತ್ತೆ, ಪೊಲೀಸರು ಇಲ್ಲ ಅಂದ್ರೂ ಇಲ್ಲಿ ನಡೆಯುತ್ತೆ ಅನ್ನೋದನ್ನು ನಾವು ತೋರಿಸ್ಕೊಡ್ತೀವಿ ರೀ. ನಿಮ್ಮ ಕಮಿಷನರ್ ಆಗಲಿ, ನಿಮ್ಮ ಜೈಲುಗಳಲ್ಲಿ ಕೈದಿಗಳ ಹತ್ರ ಗುಲಾಮಗಿರಿ ಮಾಡ್ತಾರಂತ ಪೊಲೀಸರು ನೀವು. ಜೈಲವನ್ನು ನಿಮ್ಗೊಂದು ಜೈಲಲ್ಲಿ ಇರುವಂತಹ ಉಗ್ರನೋ ಅಥವಾ ಯಾರೋ ಏನ್ ಹೇಳ್ತಾರೆ ರೌಡಿನೋ ಅಥವಾ ಭೂಗತ ಪಾತಕಿನೋ ಅವನೊಂದು 100 ರೂಪಾಯಿ 200 ರೂಪಾಯಿ 300 ರೂಪಾಯಿ ಹಿಂಗೆ ಬಿಸಾಕ್ಬಿಟ್ರೆ ಅವ್ನಿಗೆ ತಗೊಂಡೋಗಿ ಫೋನ್ ತಗೊಂಡೋಗಿ ಕೊಡ್ತೀರಾ, ಡ್ರಗ್ಸ್ ತಗೊಂಡೋಗಿ ಕೊಡ್ತೀರಾ, ಗಾಂಜಾ ತಗೊಂಡೋಗಿ ಕೊಡ್ತೀರಾ? ಎಂತ ಪೊಲೀಸರು ನೀವೆಲ್ಲ? ರಘುಪತಿ ಅವರು ಹೇಳಿದಕ್ಕೆ ಪೂರಕವಾಗಿ ನಾನೊಂದು ಮಾತು ಹೇಳ್ಬೇಕಂತಿದ್ದೀನಿ. ನಾವು ಪೊಲೀಸಿಗೆ ರೆಸ್ಪೆಕ್ಟ್ ಕೊಡೋಣ. ಒಂದಿಷ್ಟು ಜನ ಅದರಲ್ಲಿ ಒಳ್ಳೆಯವರು ಇದ್ದಾರೆ, ಅವರಿಗೂ ಹರ್ಟ್ ಆಗುತ್ತೆ ನಾವೇನೋ ಹೇಳಿದ್ರೆ ಅಂದ್ಕೊಂಡ್ರೆ. ಮೆಜಾರಿಟಿ ನಿಮಗೆ ಬೆರಳೆಣಿಕೆಯಷ್ಟು ಒಂದು ಪೊಲೀಸ್ ಸ್ಟೇಷನ್ ನೋಡಿದರೆ 4-5 ಜನ ಒಂದು ಒಳ್ಳೆ ನಿಯತ್ತು ಇಟ್ಕೊಂಡವರು ಅಥವಾ ಸಮಾಜದ ಕಾಳಜಿ ಇರೋದು ಬಿಟ್ಟರೆ ಬೇರೆ ಎಲ್ಲೂ ನಾವು ನೋಡೋಕ್ಕಾಗ್ತಾ ಇಲ್ಲ. ಈಗ ನೋಡಿ, ಇವ್ರ ನಡವಳಿಕೆ ನೀವು ನೋಡ್ತಾ ಇದ್ದೀರಾ. ನಮ್ಮನ್ನು ಎಕ್ಸ್ಪೋಸ್ ಮಾಡಿಬಿಟ್ಟು ಇದು ಮಾಡಿದ್ದಾರೆ. ಈಗ ಗೊತ್ತಿಲ್ಲ ಅವ್ರ ತಂಡ ಇನ್ನು ಎಷ್ಟು ದೊಡ್ಡ ಇಲ್ಲಿಗೆ ಬರುತ್ತೆ ಗೊತ್ತಿಲ್ಲ. ಪೊಲೀಸರು ಎಕ್ಸ್ಪೋಸ್ ಮಾಡಿ ಹೋಗಿದ್ದಾರೆ. ಹೊಡೆದ್ರು ಬಡಿದ್ರು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದೀವ್ರಿ. ಸೈನಿಕರ ತರ ಗಡಿಯಲ್ಲಿ ನಿಂತ್ಕೊಂಡು ಎದೆ ಕೊಟ್ಕೊಂಡು ಗುಂಡಿಗೆ ಎದೆ ಕೊಟ್ಕೊಂಡು ನಿಂತ್ಕೊಂತ ಇರ್ತಾರ ಸೈನಿಕರು. ಸತ್ರೆ ನಾನು ದೇಶಕ್ಕೋಸ್ಕರ ಸಾಯ್ತಾ ಇದ್ದೀನಿ ಅಂತ ಆ ತರ ಇಲ್ಲಿ ನಿಂತ್ಕೊಂಡಿದ್ದೀರಿ. ಆ ರೌಡಿಗಳ ಸಮೇತ ಓಡೋದ್ರು ಪೊಲೀಸರು. ನೀವು ಅವ್ರ ತರ ಓಡೋದ್ರಲ್ರಿ. ಏನಕ್ರಿ ನಿಮ್ಗೆ ಯೂನಿಫಾರ್ಮ್ಗೆ ದುಡ್ಡು ಖರ್ಚು ಮಾಡ್ಕೊಂಡು ನಾವು ಇವರಿಗೆ ಯೂನಿಫಾರ್ಮ್ ಕೊಟ್ಟಿದೀವಲ್ಲ. ಇದು ಸಾಕ್ರೆ 200 ರೂಪಾಯಿದು, ಇದು 200 ರೂಪಾಯಿ ಯೂನಿಫಾರ್ಮ್. ಇದು ಇದಕ್ಕಿರುವಂತಹ ಶಕ್ತಿ ಎಷ್ಟಿದೆ? ಹೋಗೋಣ. ಬಡವರಿಗೆ ಆಗ್ತಾ ಇರುವಂತ ಅನ್ಯಾಯ ತಡೆಯಕ್ಕೆ ನಿಮ್ ಕೈಯಲ್ಲಿ ಸಾಧ್ಯ ಆಗಿಲ್ಲ ಅಂತ ನೀವು ಯಾಕೆ ಇದ್ದೀರಾ? ಆಹಾರ ಇಲಾಖೆ ಬಗ್ಗೆ ಮಾತಾಡ್ಬೇಕು ಸರ್. ಇದ್ರ ವಿಚಾರ ಇದು ಪೊಲೀಸರು ಮಾತ್ರ ಅಲ್ಲ, ಆಹಾರ ಇಲಾಖೆ ಏನ್ ಮಾಡ್ತಾ ಇದೆ? ಆಹಾರ ಇಲಾಖೆ ಆಹಾರ ತಿನ್ನೋದು ಬಿಟ್ಬಿಟ್ಟು ದುಡ್ಡು ತಿಂತಾ ಇದೆ, ಅಮೇಧ್ಯ ತಿಂತಾ ಇದೆ. ಆಹಾರ ಇಲಾಖೆಯಲ್ಲಿ ಜನರಿಗೆ ಆಹಾರ ಕೊಟ್ಟು ಜನರಿಗೆ ಏನು ಆರೋಗ್ಯವಂತರಾಗಿ ಮಾಡಬೇಕಾಗಿದೆ ಆರೋಗ್ಯ ಇಲಾಖೆ. ಆಹಾರ ಇಲಾಖೆ ಅಮೇಧ್ಯ ತಿಂತಾ ಇದೆ. ಅಮೇಧ್ಯ ತಿಂದ್ಕೊಂಡು ಜನರಿಗೂ ಅಮೇಧ್ಯ ಸಿಗೋಂಗ್ ಮಾಡ್ತಾ ಇದೆ. ಈ ರೀತಿ ಇಡೀ ವ್ಯವಸ್ಥೆ ಪೂರ್ತಿ ಹೋಗ್ಬಿಟ್ಟಿದೆ. ಇದನ್ನ ನಾವು KRS ಪಕ್ಷದಿಂದ ಮಾತ್ರ ಬದಲಾವಣೆ ಸಾಧ್ಯ ಆಗುವಂಥದ್ದು. ಇಲ್ಲೇ 50 ಮೀಟರ್ ದೂರ ನಮ್ಗಳಿಗೆ ಹೊಡೆದಿದ್ದು ನಾವು ಓಡೋದ್ವಾ? ಇಲ್ಲೇ ನಿಂತ್ಕೊಂಡಿದ್ದೀವಿ ಬಂಡ್ರಪ್ಪ ತಾಕತ್ತಿದ್ರೆ ಅಂತ. ಇದು ಬೇಕಾಗಿರುವಂತದ್ದು ಪೊಲೀಸರಿಗೆ. ಅಕ್ಕಿಗೆ ಬಿಲ್ ರೆಡಿ ಮಾಡ್ತಾ ಇದ್ದಾರಂತೆ. ಬನ್ನಿ ಹೋಗೋಣ. ಅಕ್ರಮದ ಒಳಗಡೆ ಇನ್ನೊಂದು ಅಕ್ರಮ ಮಾಡಕ್ ಕೊಟ್ಟಿದ್ದಾರೆ. ಬನ್ನಿ, ಅಕ್ರಮದ ಒಳಗಡೆ ನಾವು ಮತ್ತೆ ಲೈವ್ ಮಾಡ್ತೀವಿ. ಕುಮಾರಸ್ವಾಮಿ ಸ್ಟೇಷನ್ಗೆ ಬರೋಲ್ಲ ಅದರಲ್ಲಿ ಆಫ್ ಮಾಡ್ಲಾ ಇದು ಲೈವ್ ಮತ್ತೆ ಬರ್ತೀವಿ ಅಂತ ಹೇಳಿ.